ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸುನಂದ ಆಲ್ರೆಡಿ. ಇವತ್ತಿನ ರೆಸಿಪಿ ಬಂದು ಮಟನ್ ಸಾಂಬಾರು ಮಾಡೋದನ್ನು ನೋಡೋಣ ಬನ್ನಿ. ಹಳ್ಳಿ ಸ್ಟೈಲಲ್ಲಿ ಮಾಡೋಂಥ ಮಟನ್ ಸಾರನ್ನು ನೋಡೋಣ ಬನ್ನಿ. ಎಷ್ಟು ಚೆಂದ ಇರುತ್ತೆ ಗೊತ್ತಾ. ಇದು ಮುದ್ದೆ ಜೊತೆಗೆ, ರೊಟ್ಟಿ ಜೊತೆಗೆ, ಅನ್ನ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಕೆ ಜಿ ಮಟನನ್ನು ಇದನ್ನು ತೊಳ್ಕೊಂಬಂದು ಇಟ್ಕೊಂಬಿಡ್ರಿ. ಅದಕ್ಕೆ ಉಪ್ಪು ಆಮೇಲೆ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಇದನ್ನು ಇದು ಕುಕ್ಕರನ್ನು ಮುಚ್ಕೊಂಡ್ಬಿಟ್ರಿ. ಮುಚ್ಚಿ ಇದಕ್ಕೆ ಒಂದು 4-5 ವಿಸಿಲನ್ನು ಹಾಕಿಸ್ಕೊಂಬಂದುಬಿಡ್ರಿ. ಇದನ್ನು ಈಗ ಮಸಾಲೆ ಪದಾರ್ಥಗಳನ್ನು ನೋಡೋಣ ಬಿಡಿ. ಅಲ್ಲ, ಬೆಳ್ಳುಳ್ಳಿ, ಕೊಬ್ಬರಿ, ಈರುಳ್ಳಿ, ಪುಟಾಣಿ, ಚಕ್ಕೆ, ಒಂದು 3 ಲವಂಗ, ಒಂದು 10 ಕಾಳಷ್ಟು ಕಾಳುಮೆಣಸು, ಒಂದು ಟೊಮಾಟೊ, ಕೊತ್ತಂಬರಿ, ಆಮೇಲೆ ಒಗ್ಗರಣೆಗೆ ಹಾಕುವಂಥದ್ದು ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ ಪೇಸ್ಟ್ ಮಾಡ್ಕೊಂಬರೋಕ್ಕೆ ಅಲ್ಲ, ಬೆಳ್ಳುಳ್ಳಿ, ಈರುಳ್ಳಿ, ಕೊಬ್ಬರಿ ಮಿಕ್ಸರ್ಗೆ ಹಾಕ್ಕೊಂಬಿಡ್ರಿ. ಟೊಮೊಟೊ ಎಲ್ಲ ಮಸಾಲೆ ಪದಾರ್ಥನ ಹಾಕ್ಕೊಂಬಿಡ್ರಿ. ಆಮೇಲೆ ಕೊತ್ತಂಬರಿನ ಹಾಕ್ಕೊಳ್ರಿ. ಒಂದು ಗ್ಲಾಸನ್ನು ನೀರನ್ನು ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಂಬಿಡ್ರಿ. ಸಣ್ಣಗೆ ಪೇಸ್ಟ್ ಮಾಡ್ಕೊಳ್ರಿ. ಈಗ ನೋಡಿರಿ, ನಾನು ಪೇಸ್ಟ್ ಮಾಡ್ಕೊಂಬಂದೀನಿ. ಈ ಥರ ಇರ್ಬೇಕು ಪೇಸ್ಟ್. ಇವಾಗ ಮಟನ್ ಕುದ್ದಿದೆಯಲ್ಲ, ಇದನ್ನು ಬೇರೆ ಕಡೆನೇ ಶಿಫ್ಟ್ ಮಾಡ್ಕೊಂಬಿಡೋಣ. ಅದೇ ಕುಕ್ಕರಲ್ಲಿ ನಾವು ಈಗ ಒಗ್ಗರಣೆಯನ್ನು ಹಾಕ್ಕೊಳ್ಳೋಣ. ಕಾದ ನಂತರ ಎಣ್ಣೆ ಹಾಕ್ಕೊಳ್ರಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ರಿ, ಅದಕ್ಕೆ ಜಾಸ್ತಿ ಹಾಕ್ಬಾರ್ದು. ಯಾಕಂದರೆ ಅದರಲ್ಲೇ ಎಣ್ಣೆ ಬಿಡುತ್ತಲ್ಲ, ಅದಕ್ಕೋಸ್ಕರ. ಎಣ್ಣೆ ಕಾದ ನಂತರ ಇದು ಮೆಣಸಿನ್ಕಾಯಿ ಹಾಕ್ಕೊಳ್ರಿ. ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ರಿ ಇದನ್ನು. ಆಮೇಲೆ ಈರುಳ್ಳಿಯನ್ನು ಹಾಕ್ಕೊಳ್ರಿ. ಮಟನ್ ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಮನೇಲಿ ಇದೇ ಥರ ಮಾಡಿ ನೋಡಿರಿ. ಇವಾಗ ರುಬ್ಬಿದಂಥ ಪೇಸ್ಟನ್ನು ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲೇ ಅದು ಕುದಿಬೇಕು. ಅಲ್ಲಿವರೆಗೆ ಸ್ವಲ್ಪ ಅದನ್ನು ಕೈ ಆಡಿಸ್ಕೊತ ಕುದಿಸ್ರಿ. ಅದನ್ನು ಎಣ್ಣೆಯೆಲ್ಲ ಬಿಡಬೇಕು ಅಲ್ಲಿವರೆಗೆ. ಇದನ್ನು ಮಸಾಲೆನ ಕುದಿಸ್ಕೋಬೇಕು. ಸ್ವಲ್ಪ ಧನಿಯಾ ಪುಡಿ, ಮಟನ್ ಸಾಂಬಾರು ಪುಡಿ ಇತ್ತಂದರೆ ಅದನ್ನು ಕೂಡ ನೀವು ಹಾಕ್ಕೊಳ್ರಿ. ಸ್ವಲ್ಪ ಖಾರದ ಪುಡಿ, ಟೊಮೊಟೊ ಇದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ತುಂಬಾ ಚೆನ್ನಾಗಿರುತ್ತೆ ಇದು. ಎಲ್ಲ ಕಡೆ ಮಸಾಲೆ ಹೊಂದ್ಕೋಬೇಕಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ಚೆನ್ನಾಗಿ ಚೆನ್ನಾಗಿ ತಿರ್ಸ್ಕೊಳ್ರಿ. ಇದನ್ನು ಎಣ್ಣೆ ಬಿಡಬೇಕು ಅಲ್ಲಿವರೆಗೆ. ಇದನ್ನು ಕುದಿಸ್ಕೊತಾನೆ ಇರಬೇಕು, ಇಲ್ಲಾಂದರೆ ಕೈ ಆಡಿಸ್ಕೊತಾನೆ ಇರಬೇಕು. ಇಲ್ಲಾಂದರೆ ಇದು ತಳ ಹಿಡಿಯುತ್ತಲ್ಲ, ಅದಕ್ಕೆ ಇದನ್ನ ಅವಾಗವಾಗ ಕೈ ಆಡಿಸ್ಕೊತಿರ್ರಿ. ನೋಡಿರಿ, ಸ್ವಲ್ಪ ಲೈಟಾಗಿ ಎಣ್ಣೆ ಬಿಡತ್ತಲ್ಲ, ನೋಡಿರಿ ಎಷ್ಟು ಚೆಂದ ಇರುತ್ತಲ್ಲ. ಈಗ ನೋಡಿರಿ, ಕುದ್ದಿರೋಂಥ ಮಟನಿಗೆ ಅದಕ್ಕೆ ಮಸಾಲೆಗೆಲ್ಲ ಮಿಕ್ಸ್ ಮಾಡ್ಕೊಂಬಿಡ್ರಿ. ಅದನ್ನು ಮಿಕ್ಸ್ ಮಾಡ್ಕೊಂಡು ಅದನ್ನು ನೀರು ಹಾಕ್ಲಾರ್ದಂಗೆ ಸ್ವಲ್ಪ ಮಸಾಲೆ ಜೋಡಿನ ಹೊಂದ್ಕೋಬೇಕು. ಮಟನೆಲ್ಲ ಚೆನ್ನಾಗಿರುತ್ತೆ ಪೀಸ್ ತಿನ್ನೋಕ್ಕೆ. ಮಸಾಲೆ ಎಲ್ಲ ಹೀರ್ಕೋಬೇಕಲ್ಲ ಅದು, ಅಲ್ಲಿವರೆಗೆ ಇದನ್ನು ತಿರ್ಸ್ಕೊಂಡು ಅದನ್ನು ಕುದಿಯಕ್ಕೆ ಬಿಟ್ಬಿಡ್ರಿ. ನೋಡಿ ಫ್ರೆಂಡ್ಸ್, ಇದು ಈಗ ಕುದೀತಾ ಇದೆಯಲ್ಲ, ಇದನ್ನು ನೋಡಿ. ಈಗ ಇದು ಕುದ್ದಿದೆ, ಎಣ್ಣೆ ಬಿಟ್ಟಿದೆಯಲ್ಲ, ಈ ಥರ ಎಣ್ಣೆ ಬಿಡಬೇಕು. ಈ ಥರ ಮಟನ್ ತುಂಬಾ ಚೆನ್ನಾಗಿರುತ್ತೆ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದಕ್ಕೆ ನೀರು ಹಾಕ್ಕೊಳ್ಳೋಣ ಈಗ ಸಾಂಬಾರಿಗೆ. ಇದನ್ನು ಕೈ ಆಡಿಸ್ಕೊಳ್ರಿ. ಮಸಾಲೆ ಎಲ್ಲ ಕಡೆ ಹೊಂದ್ಕೋಬೇಕಲ್ಲ. ಆಮೇಲೆ ಇದನ್ನು ಕುದಿಯಕ್ಕೆ ಬಿಟ್ಬಿಡ್ರಿ. ನೋಡಿರಿ, ಕುದೀತಾ ಇದೆಯಲ್ಲ, ಈ ಥರ ಕುದಿಸ್ಕೊತಾನೆ ಇರ್ರಿ. ಆಮೇಲೆ ಎಣ್ಣೆ ಬಿಡಬೇಕು ಇದ್ರ ಮೇಲೆ, ಅಲ್ಲಿ ತನಕ ಕುದಿಸ್ಕೊಳ್ರಿ. ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಮಸಾಲೆ ವಾಸನೆ ಅಷ್ಟು ಹೋಗಿರುತ್ತಲ್ಲ. ನೋಡಿರಿ, ಇಷ್ಟು ಚೆಂದ ಎಣ್ಣೆ ಬಿಟ್ಟಿದೆಯಲ್ಲ, ಈ ಥರ ಕುದಿಬೇಕು. ತುಂಬಾ ಚೆಂದ ಇರುತ್ತೆ ಇದು. ಟೇಸ್ಟ್ ಮಾಡಿ ನೋಡಿರಿ ನೀವು. ಈಗ ಸರ್ವ್ ಮಾಡ್ಕೊಂಬಿಡೋಣ. ಒಂದು ಬೌಲಿಗೆ ಸರ್ವ್ ಮಾಡ್ಕೊಂಡು ನೋಡಿ. ರೊಟ್ಟಿ ಜೊತೆ ತುಂಬ ಚೆನ್ನಾಗಿರ್ತೈತಿ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ತುಂಬ ಧನ್ಯವಾದಗಳು.